ಹಣಕಾಸು ಬರ್ತಿತ್ತು, ವ್ಯವಹಾರವೆಲ್ಲವೂ ಚೆನ್ನಾಗಿತ್ತು. ಆದರೆ ಕೈನಲ್ಲಿ ಕಾಸು ನಿಲ್ತಾ ಇರಲಿಲ್ಲ. ಯಾಕೆ ಖರ್ಚಾಗ್ತು ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿಯಾಗಿ ಹಣಕಾಸು ಎಲ್ಲವೂ ಸಹ ನಮಗೆ ಫೋಲ್ ಆಗ್ತಾ ಇತ್ತು. ಇದೆಲ್ಲವೂ ಕಂಡಂತಹ ಮಿಥುನ ರಾಶಿಗೀಗ ಈ ಜುಲೈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡುವಂತಹ ಜನಗಳು ಮಿಥುನ ರಾಶಿಯವರು ಸ್ವಲ್ಪ ಸಕ್ಸಸ್ ಕಾಣುವಂತಹ ವಾತಾವರಣ ತುಂಬ ಅನುಕೂಲವಾಗಿರುತ್ತೆ. ಈ ಜುಲೈ ತಿಂಗಳಲ್ಲೇ ನಿಮಗೆ ಈ ಯೋಗ ಬರುವಂಥದ್ದು. ಜುಲೈ ತಿಂಗಳು ದಾಟಿದ್ರೆ ನಿಮಗೆ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದಂಥ ರವಿಗ್ರಹ ಬದಲಾವಣೆ ಆಗ್ತಾನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜುಲೈ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿ ತೆಗೆದುಕೊಂಡಾಗ ಮಿಥುನ ರಾಶಿಯವರು ನೋಡಿ, ಜನ್ಮದಲ್ಲಿ ಬಂದಂತಹ ಗುರು ಬದಲಾವಣೆಗಳಾಗಲಿಕ್ಕೆ ಬಹಳ ದಿನಗಳನ್ನು ಕಾಲವನ್ನು ತೆಗೆದುಕೊಂಡರು. ಬಹಳ ವ್ಯತ್ಯಾಸಗಳನ್ನು ಕಂಡಂಥವರು ಮಿಥುನ ರಾಶಿ. ಹಣಕಾಸು ಕೈನಲ್ಲಿ ಎಷ್ಟಿದ್ರೂ ಸಹ ತುಂಬ ಖರ್ಚು ವೆಚ್ಚಗಳನ್ನು ಕಂಡಂಥವರು ಮಿಥುನ ರಾಶಿ. ಹಣಕಾಸು ಬರ್ತಿತ್ತು, ವ್ಯವಹಾರವೆಲ್ಲವೂ ಚೆನ್ನಾಗಿತ್ತು. ಆದರೆ ಕೈನಲ್ಲಿ ಕಾಸು ನಿಲ್ತಾ ಇರಲಿಲ್ಲ. ಅತಿಯಾದಂಥ ದುಂದು ವೆಚ್ಚಗಳು, ಖರ್ಚು ವೆಚ್ಚಗಳು, ಯಾಕೆ ಖರ್ಚಾಗ್ತು ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿಯಾಗಿ ಹಣಕಾಸು ಎಲ್ಲವೂ ಸಹ ನಮಗೆ ಫೋಲ್ ಆಗ್ತಾ ಇತ್ತು. ಇದೆಲ್ಲವೂ ಕಂಡಂತಹ ಮಿಥುನ ರಾಶಿಗೀಗ ಈ ಜುಲೈ ತಿಂಗಳಲ್ಲಿ ಉತ್ತಮವಾದಂಥ ಯೋಗ ಫಲವನ್ನು ನೋಡುವಂತಹ ಅದೃಷ್ಟ ಈಗ ನಿಮಗೆ ಕೂಡಿ ಬಂದಿದೆ. ಸ್ವಕ್ಷೇತ್ರಾಧಿಪತಿಯಾದಂಥ ಬುಧ ಗ್ರಹ ಉಚ್ಚಸ್ಥಾನ ಜನ್ಮದಲ್ಲಿ ಕೂತ್ಕೊಳ್ತಾನೆ. ಮಿತ್ರಗ್ರಹನಾದಂತಹ ಸೂರ್ಯನನ್ನು ಕರ್ಕೊಂಬಂದು ಕೂತ್ಕೊಂಡಾಗ ಬುಧ ಆದಿತ್ಯ ಯೋಗ ಬರುತ್ತೆ. ಬುಧ ಆದಿತ್ಯ ಯೋಗದಲ್ಲಿ ಚಂದ್ರನೂ ಬಂದಾಗ ಅತ್ಯಂತ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ವಾತಾವರಣ ಅನುಕೂಲವಾಗುತ್ತೆ. ನೋಡಿ, ಭೂಮಿಯನ್ನು ತೆಗೆದುಕೊಳ್ಬೋದು, ಹೊಸ ಕೆಲಸವನ್ನು ಆರಂಭವನ್ನು ಮಾಡ್ಬೋದು, ಜೊತೆಯಲ್ಲಿ ಮನೆಯನ್ನು ಕಟ್ಟುವಂಥ ಯೋಗ ಫಲ, ಯಾವುದಾದ್ರೂ ವಾಹನವನ್ನು ಖರೀದಿ ಮಾಡುವಂಥದ್ದು, ಹೂಡಿಕೆಯನ್ನು ಮಾಡುವಂಥದ್ದು, ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂಥ ವಾತಾವರಣಗಳು, ಉತ್ತಮವಾದಂತಹ ದಿನಗಳನ್ನು ಕಾಣುವಂಥ ಮಿಥುನ ರಾಶಿ ಉತ್ತಮವಾದಂಥ ಫಲಗಳನ್ನು ನೋಡ್ಬೋದು. ಯಾಕೆ ಅಂತಂದರೆ ಸ್ವಕ್ಷೇತ್ರಾಧಿಪತಿಯಾದಂಥ ಬುಧಗ್ರಹ ಓದುವಂಥ ಮಕ್ಕಳಿಗಂತೂ ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ತಾರೆ. ಉತ್ತಮವಾದಂಥ ನೆನಪಿನ ಶಕ್ತಿ. ಮತ್ತು ಬುಧ ಬಂದಾಗ ವಾಣಿಜ್ಯಾಧಿಪತಿ ಅಂತೇಳಿ ಬಿಸ್ನೆಸ್ ಮ್ಯಾನ್ ಯಾರೇ ಇದ್ದರೂ ಸಹ ಮಿಥುನ ರಾಶಿಯವರಿಗೆ ಬಿಸ್ನೆಸ್ ಮ್ಯಾನ್ಗಳಿಗಂತೂ ಉತ್ತಮವಾದಂಥ ಲಾಭಗಳಿಗೆ ನೀವು ಕೈ ಹಾಕಿದ ಕೆಲಸವೆಲ್ಲವೂ ಸಹ ಸಕ್ಸಸ್ ಕಾಣುವಂತಹ ವಾತಾವರಣ ತುಂಬ ಅನುಕೂಲವಾಗಿರುತ್ತೆ. ಈ ಜುಲೈ ತಿಂಗಳಲ್ಲೇ ನಿಮಗೆ ಈ ಯೋಗ ಬರುವಂಥದ್ದು. ಜುಲೈ ತಿಂಗಳು ದಾಟಿದ್ರೆ ನಿಮಗೆ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದಂಥ ರವಿಗ್ರಹ ಬದಲಾವಣೆ ಆಗ್ತಾನೆ. ಕೇವಲ ನಿಮಗೆ ಚಂದ್ರ ಮತ್ತು ಬುಧ ಗ್ರಹ ಮಾತ್ರ ಇರ್ತಾನೆ. ಮತ್ತು ಒಂದೊಂದು ತಿಂಗಳಿಗೂ ಸಹ ಗ್ರಹಗಳು ಬದಲಾವಣೆ ಆಗ್ತಿರ್ತದೆ. ಈಗ ಜುಲೈ ತಿಂಗಳಲ್ಲಿರುವಂತಹ ನಿಮಗೆ ಬುಧ ಮತ್ತು ರವಿಯ ಯೋಗ ಫಲ ಜುಲೈ ತಿಂಗಳಲ್ಲಿ ಉತ್ತಮವಾದಂಥ ಯೋಗ ಫಲವನ್ನು ಕೊಡ್ತಾನೆ. ಆದ್ದರಿಂದ ಇಂಥ ಯೋಗ ಫಲವನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ಬೇಕಾಗ್ತದೆ. ಏನಾದರೂ ದೋಷಗಳಿದೆಯಾ ಗುರುಗಳೇ, ಸಣ್ಣ ಪುಟ್ಟ ಸಮಸ್ಯೆಗಳಿದೆಯಾ ಗುರುಗಳೇ ಅಂತ ಅಂದರೆ ಸ್ವಲ್ಪ ದ್ವಾದಶ ಸ್ಥಾನದಲ್ಲಿ ಬರುವಂಥ ಕುಜಗ್ರಹ ಸ್ವಲ್ಪ ಆರೋಗ್ಯದ ವ್ಯತ್ಯಾಸವನ್ನು ಕೊಡ್ತಾನೆ. ಸ್ವಲ್ಪ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡುವಂತಹ ಜನಗಳು ಮಿಥುನ ರಾಶಿಯವರು ಸ್ವಲ್ಪ ಅಸಿಡಿಟಿ, ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಲೋ ಅಥವಾ ಅತಿಯಾದಂಥ ಅಜೀರ್ಣತೆಯಿಂದಲೋ ಈ ರೀತಿಯಾದಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕಾಣುವಂಥ ವಾತಾವರಣ ಕುಜನಿಂದ ಬರುತ್ತೆ. ಕುಜ ದ್ವಾದಶ ಸ್ಥಾನದಲ್ಲಿ ಕುಜ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಅಂತ ಬರುತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗ್ರಹಗತಿಗಳ ಯೋಗ ಫಲ ಮಿಥುನ ರಾಶಿಯವರು ಉತ್ತಮವಾಗಿ ಪಡ್ಕೊಂಡು ಬಂದಿದ್ದಾರೆ, ಅದರಲ್ಲೂ ಸಹ ಜುಲೈ ತಿಂಗಳಲ್ಲಿ. ಆದ್ದರಿಂದ ಈ ಜುಲೈ ತಿಂಗಳನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ಳಿ. ಜುಲೈ ತಿಂಗಳು ನಿಮಗೆ ಆಷಾಢ ಇರುತ್ತೆ. ಆಷಾಢದಲ್ಲಿದ್ದಂತಹ ಜುಲೈ ತಿಂಗಳು ನಾವು ಏನೂ ಮಾಡೋಕ್ಕಾಗಲ್ವಲ್ಲ ಗುರುಗಳೇ ಅಂತಂದರೆ ನೀವೆಲ್ಲೋ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೋದು. ಮತ್ತು ಆಷಾಢ ಅಂತ ನೀವು ಯಾವುದು ಕೈ ಕಟ್ಕೊಂಡು ಕೂತ್ಕೊಳ್ಳೋಂಥ ವಾತಾವರಣಗಳಿಲ್ಲ. ಆಷಾಢದಲ್ಲಿ ನಾವು ಏನು ಮಾಡಬಾರ್ದು ಅಂತ ನಾನು ಹೇಳಬೇಕು ಅಂತ ಅಂದರೆ, ಒಂದು ಗೃಹ ಪ್ರವೇಶವನ್ನು ಮಾಡಬಾರ್ದು, ಇನ್ನೊಂದು ಮದುವೆಯನ್ನು ಮಾಡಬಾರ್ದು. ಯಾವುದಕ್ಕೆ ಮುಹೂರ್ತವನ್ನು ನೀಡ್ತೀವಿ ನಾವು, ಆ ಮುಹೂರ್ತ ಇಡುವಂಥ ಕೆಲಸವನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಳ್ಬೋದು. ಮನೆ ಕಟ್ಟಲಿಕ್ಕೆ ಆರಂಭವನ್ನು ಮಾಡ್ಕೊಳ್ಬೋದು ನೀವು. ಮತ್ತು ನಿವೇಶನವನ್ನು ಖರೀದಿಯನ್ನು ಮಾಡ್ಬೋದು, ಎಲ್ಲ ಹೂಡಿಕೆಯನ್ನು ಮಾಡ್ಕೊಳ್ಬೋದು, ಹೊಸ ಕೆಲಸವನ್ನು ಆರಂಭವನ್ನು ಮಾಡ್ಬೋದು. ಇದೆಲ್ಲದಕ್ಕೂ ಯಾವುದಕ್ಕೂ ತೊಂದರೆ ಇಲ್ಲ. ಯಾವುದಕ್ಕೆ ನಾವು ಮುಹೂರ್ತ ಇಡ್ತೀವಿ ಆ ಮುಹೂರ್ತ ಇಡುವಂಥ ಕೆಲಸವನ್ನು ಮಾತ್ರ ನಿಷಿದ್ಧವನ್ನು ಮಾಡಿ ಮಿಕ್ಕಿದ್ದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಮಿಥುನ ರಾಶಿಯವರು ಇಂಥ ಕೆಲಸವನ್ನೆಲ್ಲವೂ ಸಹ ಆರಂಭವನ್ನು ಮಾಡಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಜೂನ್ ತಿಂಗಳಲ್ಲಿ ಸಿಗುತ್ತೆ, ಜುಲೈ ತಿಂಗಳಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಈ ಥರ ವಾತಾವರಣ ನಿಮಗೆ
ಸಿಗೋದಿಲ್ಲ. ಆದರೆ ಗುರುಬಲ ನಿಮಗೆ ಬಂದಿದ್ದಾಯಿತು. ಗುರುಬಲ ಬಂದಾಗ ಸುಮಾರು ದಿನಗಳ ಕಾಲದ ಗುರುಬಲ ನಿಮಗೆ ಯೋಗ ಫಲದಲ್ಲಿರ್ತಾರೆ. ಶನಿಯ ದಶಮ ಸ್ಥಾನದಲ್ಲಿರುವಂಥ ಶನಿಯೂ ಸಹ ನಿಮಗೆ ಪ್ರಶಸ್ತವಾಗಿರ್ತಾನೆ. ಮಿಥುನ ರಾಶಿಯವರು ಆಲ್ಮೋಸ್ಟ್ ಸುಮಾರು ವರ್ಷಗಳ ಕಾಲವೂ ಸಹ ನಿಮಗೆ ಉತ್ತುಂಗದ ಉತ್ತಮವಾದಂಥ ವಾತಾವರಣಗಳು ಖಂಡಿತವಾಗಿ ಸಿಗುತ್ತೆ. ನಿಮ್ಮ ರಾಶ್ಯಾಧಿಪತಿ ಬಂದು ಬುಧಗ್ರಹ, ಯೋಗದಲ್ಲಿರುವಂಥವನು ಬುಧಗ್ರಹ. ಆದಷ್ಟು ಸಹ ನೀವು ಮಹಾವಿಷ್ಣು ಉಪಾಸನೆ, ಮಹಾವಿಷ್ಣುವಿನ ಧ್ಯಾನ, ವೆಂಕಟೇಶ್ವರನ ಪ್ರಾರ್ಥನೆ, ಸತ್ಯನಾರಾಯಣ ಪೂಜೆ ಇಂಥದ್ದನ್ನು ಜಾಸ್ತಿ ಮಾಡಿ ನಿಮಗೆ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಮಿಥುನ ರಾಶಿಯವರು ಖಂಡಿತವಾಗಿ ನೀವು ನೋಡ್ಬೋದು. ನಮಸ್ಕಾರ.